Hello everyone, welcome to T.T.T Academy YouTube channel. ಈ ಒಂದು ವಿಡಿಯೋದಲ್ಲಿ ಫಾರ್ CET ಪಾಯಿಂಟ್ ಆಫ್ ವ್ಯೂನಲ್ಲಿ ಮೈನರ್ಸ್ ಆ್ಯಂಡ್ ಕೋಫ್ಯಾಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಚಾಪ್ಟರ್ನಲ್ಲಿ ಏನು ಬರುವಂತಹ ಟಾಪಿಕ್ ಇದೆ, ಮೈನರ್ ಮತ್ತು ಕೋಫ್ಯಾಕ್ಟರ್ನ ಡೀಟೇಲ್ಡಾಗಿ ಸ್ಟಡಿ ಮಾಡ್ತಾ ಬರೋಣ. ಸೊ ವೆರಿ ಫಸ್ಟ್ ಇನ್ ದಿಸ್ ವಿಡಿಯೋ ಮುಖಾಂತರ ನಾನು ಮೈನರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಫ್ಟರ್ ದಟ್ ಕೋಫ್ಯಾಕ್ಟರ್ ತಿಳ್ಕೊಳ್ಳೋಣ. ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ವಾಚ್ ಮಾಡ್ತಿದ್ರು ಈ ವಿಡಿಯೋ ಮುಖಾಂತರ, ಸೊ ಫಾರ್ ಇದೇ ತರಹ ಕಂಟಿನ್ಯೂಸ್ ಆದಂಥ ವೀಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ವಿಲ್ ಬಿ ಎ ಫ್ರೀ ಕ್ಲಾಸ್ ಸೀರೀಸ್ 3 ಆಗಿರುತ್ತೆ. ಸೊ ಇದೇ ತರಹ ಕಂಟಿನ್ಯೂಸ್ ಆಗಿ ನಿಮಗೆ ವೀಡಿಯೋಸ್ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಆಗ್ತಾ ಬರುತ್ತೆ. ನಿಮ್ಮ CETಗೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಎಲ್ಲ ಸ್ಟೂಡೆಂಟ್ಸಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಫಾರ್ ದ ಕ್ಲಾಸಸ್, ಫಾರ್ ದ ಆಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ CET ಪಾಯಿಂಟ್ ಆಫ್ ವ್ಯೂ. CET ಪಾಯಿಂಟ್ ಆಫ್ ವ್ಯೂ ಬರುವಂಥ ಪ್ರತಿ ಇನ್ಫಾರ್ಮೇಷನ್ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಫಸ್ಟ್ ಇನ್ ದಿಸ್ ಮೈನರ್ ಮತ್ತು ಕೋಫ್ಯಾಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ವಾಟ್ ಯು ಮೀನ್ ಬೈ ಮೈನರ್ ಆಫ್ ಮ್ಯಾಟ್ರಿಕ್ಸ್. ಸೊ ವಿ ನೋ ದಟ್ ದ ಮ್ಯಾಟ್ರಿಕ್ಸ್ ಅಂತ ಬಟ್ಟೆ ದ ಸೆಟ್ ಆಫ್ ನಂಬರ್ಸ್ ಅರೇಂಜ್ಡ್ ಇನ್ ರೋಸ್ ಆ್ಯಂಡ್ ಕಾಲಮ್ಸ್ ಆ್ಯಂಡ್ ಎನ್ಕ್ಲೋಸ್ಡ್ ಇನ್ ಅ ಬ್ರಾಕೆಟ್. ಸೊ ದೀಸ್ ನಂಬರ್ಸ್ನ ನಾವು ಆಪ್ರೇಟ್ ಮಾಡ್ಬೋದು. ಸಪೋಸ್ ಇನ್ ಕೇಸ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ ಬಂದಾಗ ವಿ ಕ್ಯಾನ್ ಆಪ್ರೇಟ್ ಇಟ್. So here one of the consideration, operation ತಗೊಳ್ಳೋದಾದ್ರೆ minor of matrix. See here in this matrix there are 3 rows and 3 columns. So in that conditions, even the matrix conditions ಅಲ್ಲಿ A11, A12, A13, A21, A22, A23, A31, A32, A33. See are the 3 cross 3 matrix. There are 3 rows into 3 columns. With respect to this matrix ಅಲ್ಲಿ ನಿಮಗೆ 3 rows and 3 columns observe ಮಾಡ್ಬೋದು. So in this matrix point of view, if the row and column containing the element like A11 and are removed, then we will get a second order determinant. If you are going to cancel first row first column element, so then we will get second order determinant ಅಂತ ಕರಿತೀವಿ. What is that? If you cancel that first row first column, you can observe carefully this one and this one cancel ಮಾಡಿದ್ರೆ these 4 elements are there, that is are here, are the which is called minor of the element A11. This element in a minor ಆಗಿರುತ್ತೆ. This is a minor concept. So clear ಆಗಿ ಇನ್ನೊಮ್ಮೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ here. So we can observe here, if you are going to consider A is a matrix, suppose A11, A12, A13, next A21, A22, A23, here A31, A32, A33. See dear friends, if you are going to consider the first element, which is the first element? Let me consider A11. So minor of A11, if you want to write minor means, so therefore minor of A11, that is here. Where it is? This is in first row first column. If you remove that first row first column elements, then we will get these 4 elements. These 4 elements ನಾನು A22, A23, A32, A33. This we can write with respect to determinant. Determinants formally ಬರಿಬೋದು. So we know that the determinants can be simplified or we can be solved it. ಸೊ ಆ ಡಿಟರ್ಮಿನೆಂಟ್ಸ್ ಸಾಲ್ವ್ ಮಾಡೋದು ಹೇಗೆ? ಮ್ಯಾಟ್ರಿಕ್ಸ್ನ ಅಡಿಷನ್ ಮಲ್ಟಿಪ್ಲಿಕೇಶನ್ ಸಬ್ಸ್ಟ್ರಾಕ್ಷನ್ ಬೇಸಿಕ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಬಗ್ಗೆ ನಮ್ಮ ವಿಡಿಯೋ ಸೀರೀಸಲ್ಲಿ ವಿಡಿಯೋ ನಂಬರ್ 1 ಆ್ಯಂಡ್ ಸೀರೀಸ್ ವಿಡಿಯೋದಲ್ಲಿ 2ನಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಒಂದು ಮುಖಾಂತರ ನಿಮಗೆ ಇಲ್ಲಿ ಈ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳೋದಾದ್ರೆ, ಹೌ ಟು ಸಿಂಪ್ಲಿಫೈ ದಿಸ್ ಡಿಟರ್ಮಿನೆಂಟ್, ದಟ್ ಈಸ್ ಪ್ರಾಡಕ್ಟ್ ಆಫ್ ದೀಸ್ 2 ಎಲಿಮೆಂಟ್ ಮೈನಸ್ ಪ್ರಾಡಕ್ಟ್ ಆಫ್ ದೀಸ್ 2 ಎಲಿಮೆಂಟ್ಸ್ ಆಗಿರುತ್ತೆ. ಸೊ ದೆನ್ ಯು ವಿಲ್ ಗೆಟ್ ಎ ಸಮ್ ವ್ಯಾಲ್ಯೂ, ದಟ್ ಈಸ್ ಅ ಮೈನರ್ ಆಫ್ ಎಲಿಮೆಂಟ್ A11. ಸಿಮಿಲರ್ ಕೈಂಡ್ ವಿ ಕ್ಯಾನ್ ರೈಟ್ ಮೈನರ್ ಫಾರ್ ಆಲ್ ದ ಎಲಿಮೆಂಟ್ಸ್. ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ನೀವು ಮೈನರ್ನ ಬರಿತಾ ಹೋಗ್ಬೋದು. ಸಪೋಸ್ ಒನ್ ಮೋರ್ ಎಕ್ಸಾಂಪಲ್ ಹಿಯರ್, if you want to write minor for suppose 21, so therefore minor of 21 is, A21 is means equal, that is 21 is here. If you cancel second row first column, then these 4 elements are there. These 4 elements can be represented like in the form of determinant like A12, A13. Next this one and this one, here is A32, A33 are the values. So ಇದೇನಾಗಿರುತ್ತೆ ನಿಮಗೆ ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ಸ್ ಆಗಿರುತ್ತೆ. ದಿಸ್ ಈಸ್ ದ ಮೈನರ್ ಆಫ್ A21. So this is minor concept, dear students. Suppose if you are considering the cofactor, then what do you mean by cofactor? So cofactor is another thing is, the cofactor is if the minor are multiplied by proper sign.
So proper sign, it may be plus or it may be a minus. The minor or multiplied by a proper sign will get cofactor. So cofactor ನಾವು ತಗೊಳ್ಬಹುದು. ಹಾಗಾದ್ರೆ the sign to be multiplied or given by the rule ಹೇಗಿರುತ್ತೆ ಅಂತ ಹೇಳಿದ್ರೆ always starts with the first element is plus minus plus minus plus minus plus minus plus. So this is the standard ಆಗಿ ನಾವು ತಗೊಳ್ಳುವಂತಹ ಸೈನ್ಗಳಾಗಿರುತ್ತೆ. So here thereby we can write cofactor there. See, next thing is cofactor. So cofactor, that cofactor can be obtained by multiplying proper sign to the minor of the matrix. So proper sign ಅನ್ನು ನಾವು multiply ಮಾಡೋದ್ರಿಂದ proper sign can be multiplied to the minor. So what is the proper sign? In case of a 2x2 matrix, then we are going to consider plus minus minus plus. ಅದೇ 3x3 matrix ಆಗಿದ್ರೆ, I mean 3 rows into 3 columns ಅಲ್ಲಿ ಇರುವಂತ matrix ಆಗಿದ್ರೆ, then plus minus plus minus plus minus plus minus plus. This is the proper sign. ನಾವು ಪ್ರತಿ ಎಲಿಮೆಂಟ್ಸ್ ಕೂಡ ಮಲ್ಟಿಪ್ಲೈ ಮಾಡಿ we can get the cofactor of the matrix. ಯಾವುದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ? To multiplying to minor of the element. So ಪ್ರತಿ minor elements ಕೂಡ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. So that is the thing here. So let me consider a simple example for you. So here there is an example. If a equal to 2 4 1 5, then minor of a is dash. Minor means without multiplying the sign. So therefore minor ಬರಿಬೇಕು ಅಂದ್ರೆ ಪ್ರತಿ ಎಲಿಮೆಂಟಿಗೂ ಕೂಡ ನೀವು minor ಗೆ expression ಮಾಡ್ತಾ ಬರಬೇಕಾಗುತ್ತೆ. The first element here is minor of 2. So if you cancel that first column, then 5 ಬರುತ್ತೆ. Then next is minor of 4 is, the 4 is in first row, second column. If you cancel that, 1. Next, minor of 1 is here, that is second row, first column. So 4 ಸಿಗುತ್ತೆ. Next, last is, that is minor of 5. Where is 5? 5 is in second row, second column. If you cancel that, 2. Therefore, finally, I want to write minor of a. So minor of a is, where a is 5 1 4 2. So ಈ ಆನ್ಸರ್ನ ನಾನು ಮ್ಯಾಟ್ರಿಕ್ಸ್ ಸ್ಟ್ರಕ್ಚರ್ ಬರ್ತೀನಿ. This is what minor. This is the way. Now suppose instead of minor or ಒಂದು ವೇಳೆ cofactor ಕೇಳಿದ್ರೆ, the question is little different. Same question ನೀವು ಹೀಗೆ ತಗೊಳ್ಬೋದು. If same question, if a equal to 2 4 1 5, then cofactor is ಈ ತರ ಕ್ವಶನ್ ಒಂದು ವೇಳೆ ಇದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡೋದು? See, it's simple. As I told earlier, by multiplying the proper sign to the minor, we can obtain cofactor. So what is the proper sign for 2x2 matrix? That is so plus ಬರುತ್ತೆ, minus plus. So this is a proper sign ತಗೊಳ್ಬೋದು. First thing is cofactor ಬರಿಬೇಕಾಗುತ್ತೆ, cofactor for all the elements. So therefore let me consider CF means cofactor. So cofactor of first element, that is 2. Cofactor of 2 equal to, in that position what is the sign? Plus. Where is 2? The 2 is in first row, first column. If we cancel that first column, 5 ಸಿಗ್ತಾ ಇದೆ. So plus of 5 is 5. Next, cofactor of 4. In that position, what is the sign here? In that position, sign is minus. So minus keep here. Then the 4 is in first row, second column. Just you cancel that. Then 1 ಬರುತ್ತೆ. So minus into 1 is minus 1. Next, cofactor of 1 is here. In that position, sign is minus. If you cancel second row, first column, then 4 ಬರುತ್ತೆ. That is plus into minus 4 ಆಯಿತು. Next, cofactor of 5 is here. In that position, plus. If you cancel second row, second column, that is 2. Therefore plus of 2 is 2. Then final result, cofactor of a. I want to write cofactor for matrix. It means a ಗೆ cofactor ಬರಿಬೇಕು. Therefore just I am going to write CF, cofactor of a equal to, for first element 2 ಗೆ ಎಷ್ಟು ಬಂದಿದೆ? 5. So 5 is here. Next 4 ಗೆ -1,
1 ಗೆ -4, next 2. So this is cofactor of matrix. There is a major difference between cofactor and minor. So minor ಅಂತ ಬಂದಾಗ just simply ಆ ಒಂದು respective rows and column ನ cancel ಮಾಡಿಬಿಟ್ಟು then we can write that will be a minor ಆಗುತ್ತೆ. And ಅದೇ ಸೇಮ್ ಪ್ರೊಸೀಜರಿಗೆ ಪ್ರಾಪರ್ ಸೈನ್ ಮಲ್ಟಿಪ್ಲೈ ಮಾಡ್ಕೊಂಡು ಬರೆದ್ರೆ ದಟ್ ಇಸ್ ವಾಟ್. ಸೊ ನೋಡಿ ಇಲ್ಲಿ ಪ್ಲಸ್ ಇರ್ಬೋದು, ಇಲ್ಲಿ ಮೈನಸ್ ಮೈನಸ್ ಪ್ಲಸ್, ಪ್ರಾಪರ್ ಸೈನ್ ಮಲ್ಟಿಪ್ಲೈ ಮಾಡಿ ಬರೆದ್ರೆ ದಟ್ ವಿಲ್ ಬಿ ಎ ಕೋಫ್ಯಾಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಸೊ ಇದನ್ನು ನೀವು ನಿಮ್ಮ ಮೈಂಡಲ್ಲಿ ನೆನ್ಪಿಟ್ಕೋಬೇಕು. ಕೋಫ್ಯಾಕ್ಟರ್ ಅಂತ ಬಂದಾಗ ಇಫ್ ದ ಮೈನರ್ಸ್ ಆರ್ ಮಲ್ಟಿಪ್ಲೈಡ್ ಬೈ ಪ್ರಾಪರ್ ಸೈನ್ಸ್ ದಟ್ ಈಸ್ ಪ್ಲಸ್ ಆರ್ ಮೈನಸ್ ವಿಲ್ ಗೆಟ್ ಕೋಫ್ಯಾಕ್ಟರ್. ಸೊ ಅಂದರೆ ನಾವು ಕೋಫ್ಯಾಕ್ಟರ್ನ ತಗೊಳ್ಬಹುದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕಾಗಿರೋದು, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನಮ್ಮ ಒಂದು ಅಕಾಡೆಮಿ ಕಡೆಯಿಂದ ನಿಮಗೆ ಈ ಒಂದು ಚಾಪ್ಟರ್ ವೈಸಲ್ಲಿ ಪ್ರತಿ ಸಿಲೆಬಸ್ಸಿಗೂ ಕೂಡ ಫಾರ್ ಆಲ್ ದ 5 ಸಬ್ಜೆಕ್ಟ್ಸ್ ಫಾರ್ ಯುವರ್ ಡಿಪ್ಲೊಮಾ CET ಟೆಕ್ಸ್ಟ್ ಬುಕ್ಸ್ ಅವೈಲಬಲ್ ಇದೆ. ದಿಸ್ ಟೆಕ್ಸ್ಟ್ ಬುಕ್ ಅವೈಲಬಲ್ ಇನ್ ಅವರ್ ವೆಬ್ಸೈಟ್ ಆಸ್ ವೆಲ್ ಆಸ್ ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಅಕ್ರಾಸ್ ದ ಕರ್ನಾಟಕ ಎಲ್ಲ ಶಾಪ್ಸ್ಗಳಲ್ಲೂ ಕೂಡ ಟೆಕ್ಸ್ಟ್ ಬುಕ್ ಅವೈಲಬಲ್. ಯು ಕ್ಯಾನ್ ಗೆಟ್ ಡೌನ್. ಅಟ್ ದ ಸೇಮ್ ಟೈಮ್ ನಮ್ಮ ಅಕಾಡೆಮಿ ಕಡೆಯಿಂದ ಶಾರ್ಟ್ ಟರ್ಮ್ ಕೋರ್ಸ್ ಕ್ಲಾಸಸ್ ನಡೀತಾ ಇದೆ. ದಟ್ ಕ್ಲಾಸ್ ನೀವು ಕೂಡ ಇಫ್ ಯು ವಾಂಟ್ ಯು ಕ್ಯಾನ್ ಜಾಯ್ನ್ ವಿತ್ ಅಸ್. ದ ಕ್ಲಾಸ್ ಸ್ಟ್ರಕ್ಚರ್ ವಿಲ್ ಬಿ ಮಾರ್ನಿಂಗ್ ಬ್ಯಾಚ್, ಡೇ ಬ್ಯಾಚ್ ಆ್ಯಂಡ್ ಈವ್ನಿಂಗ್ ಬ್ಯಾಚ್. ಬೇರೆ ಬೇರೆ ಟೈಮಿಂಗ್ಸಲ್ಲಿ ಡೈಲಿ ಆಲ್ಮೋಸ್ಟ್ 4 to 5 hours ಆಫ್ ಕ್ಲಾಸಸ್ ಅವೈಲಬಲ್ ಇದೆ. ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎರಡು ವೇನಲ್ಲೂ ಕೂಡ ಕ್ಲಾಸಸ್ ನಡೀತಿದೆ. ದಟ್ ಕ್ಲಾಸ್ ವಿಲ್ ಬಿ ಪ್ರತಿದಿನದ ಕ್ಲಾಸನ್ನ ರೆಕಾರ್ಡೆಡ್ ವರ್ಷನ್ನು ನಮ್ಮ ಆ್ಯಪಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಫಾರ್ ದ ರಿವಿಷನ್ ಪರ್ಪಸ್. ಅಡಿಷನ್ ಟು ದ್ಯಾಟ್ ಪ್ರತಿ ನೀವು DCET ಒಂದು ಜಾಯಿನ್ ತಗೊಂಡು ಎಕ್ಸಾಮ್ನಿಗೆ ಬರೆದ ನಂತರ ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕಾದ್ರೆ ಯಾವ ಪ್ರೋಸೆಸ್ನ ಮಾಡಬೇಕು ಪರ್ಸ್ನಲ್ ಆಗಿ ಪ್ರತಿಯೊಂದು ಗೈಡೆನ್ಸ್ಗಳು ಅವೈಲಬಲ್ ಬರುತ್ತೆ. ಜೊತೆಗೆ ಎಲ್ಲ ಕ್ಲಾಸಲ್ಲೂ ಕೂಡ ಡೌಟ್ ಕ್ಲಾರಿಫಿಕೇಶನ್ ಆಗಿ ಲಾಸ್ಟ್ 5 to 10 minutes ನಿಮಗೆ ಡೌಟ್ ಸೆಷನ್ ಅಂತಲೇ ಇರುತ್ತೆ. ಸೊ ಪ್ರತಿನಿತ್ಯ ಕೂಡ ನಿಮ್ಮ ಕ್ಲಾಸನ್ನು ಏನು ನಾವು ಕಂಡಕ್ಟ್ ಮಾಡ್ತಿದ್ದೀವಿ ಆ ಕ್ಲಾಸಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಮುಖಾಂತರ ಆ್ಯಂಡ್ ಎಫೆಕ್ಟಿವ್ ಆದಂತಹ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಎಫೆಕ್ಟಿವ್ ಕ್ಲಾಸಸ್ ನಡೀತಿದೆ. ಆ್ಯಂಡ್ AC ಕ್ಲಾಸ್ ರೂಮ್ ಆಗಿರುತ್ತೆ ಫಾರ್ ಆಲ್ ದ ಆಫ್ಲೈನ್ ಸ್ಟೂಡೆಂಟ್ಸಿಗೆ. ಆಫ್ಲೈನ್ ಸ್ಟೂಡೆಂಟ್ಸ್ ಬಂದಾಗ ಸಮ್ಮರ್ ಪೀರಿಯಡಲ್ಲಿ ಈ ಕಂಫರ್ಟಬಲಿ ಕ್ಲಾಸನ್ನು ಕೂತ್ಕೊಂಡ್ಬಿಟ್ಟು ಕೇಳ್ಬೋದು ನಮ್ಮ ಆಫ್ಲೈನ್ ಕ್ಲಾಸ್ ರೂಮ್ ಸ್ಟ್ರಕ್ಚರ್ಸಲ್ಲಿ. ಸೊ ಅಡಿಷನ್ ಟು ದಟ್ ಸೊ ಪ್ರತಿಯೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಕೂಡ ಸಪೋಸ್ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ n ನಂಬರ್ ಆಫ್ ಇಯರ್ಸ್ ಸ್ಟಾರ್ಟ್ಸ್ ಫ್ರಮ್ 2013 ಅಲ್ಲಿಂದ ಬರುವ ಪ್ರತಿ ಕ್ವಶನ್ಸು ಕೂಡ ಡಿಸ್ಕಷನ್ ನಡೆಯುತ್ತೆ. ಆ್ಯಂಡ್ ಪ್ರತಿ ಕ್ವಶನಿಗೂ ಕೂಡ ಸೊಲ್ಯೂಷನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಇಯರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ ರ್ಯಾಂಕ್ ಜೊತೆಗೆ ಮೆನಿ ಸ್ಟೂಡೆಂಟ್ಸಿಗೆ ಟಾಪ್ ರ್ಯಾಂಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ಆಲ್ಮೋಸ್ಟ್ 173+ ಸ್ಟೂಡೆಂಟ್ಸಿಗೆ ಬಿಲೋ 1000 ರ್ಯಾಂಕ್ಸ್ನ ನಮ್ಮ ಅಕಾಡೆಮಿ ಕಡೆಯಿಂದ ಪ್ರೊವೈಡ್ ಮಾಡಿದ್ವಿ. ನಿಮಗೆ ಇನ್ನೂ ಕೂಡ ಏನಾದ್ರು ಸರ್ ನಮಗೆ ಅಷ್ಟು ಇಲ್ಲ ಲೈಕ್ ಐ ವಾಂಟ್ ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಆರ್ ಸಮ್ ಆಫ್ ದ ಫ್ರೀ ಕ್ಲಾಸಸ್ ಅಂತ ಅಂದರೆ ದೆನ್ ಯು ಕ್ಯಾನ್ ಡೌನ್ಲೋಡ್ ಅವರ್ TTT Live Learn App. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. TTT DCET ಈ ಒಂದು ಬ್ಯಾಚ್ ಕೋಡ್ ನೀವು ಟೈಪ್ ಮಾಡೋದ್ರಿಂದ ಸೊ ಈಸಿಯಲ್ಲಿ ನೀವು ಈ ಒಂದು ಆ್ಯಪ್ ಬ್ಯಾಚ್ ಒಳಗೆ ಎಂಟ್ರಿ ಆಗ್ಬೋದು. ದ ಬ್ಯಾಚ್ ಕೋಡ್ ಹಿಯರ್ ಈಸ್ TTT DCET. ಸೊ ಈ ಒಂದು ಬ್ಯಾಚಿಗೆ ನೀವು ಲಾಗಿನ್ ಮಾಡ್ಕೊಳ್ಬೋದು. ಆ್ಯಂಡ್ ಆಲ್ಸೋ ನಮ್ಮ ಒಂದು ವೆಬ್ಸೈಟಲ್ಲಿ TTTpublication.com ವೆಬ್ಸೈಟಲ್ಲಿ ಬುಕ್ಸನ್ನು ಆಫರ್ ಪ್ರೈಸಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇಫ್ ಯು ವಾಂಟ್ ಯು ಕ್ಯಾನ್ get the books here. And addition to that so last ಏನು ಟಾಪ್ ರ್ಯಾಂಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಇದೇ ತರಹ ನೀವು ಕೂಡ ಟಾಪ್ ರ್ಯಾಂಕ್ಸ್ ತಗೊಳ್ಬೋದು. ಸೊ ಇಲ್ಲಿ ನೀವು ಕೆಳಗಡೆ ಕಾಣ್ತಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದ್ರಿಂದ. ಸೊ ಅಡಿಷನ್ ಟು ದಟ್ ಒನ್ ಮೋರ್ ಕ್ವಶನ್ ಇಲ್ಲಿ ಕೋಫ್ಯಾಕ್ಟರ್ ಪಾಯಿಂಟ್ ಆಫ್ ವ್ಯೂ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ದಟ್ ಈಸ್ ದ ವ್ಯಾಲ್ಯೂ ಆಫ್ ಕೋಫ್ಯಾಕ್ಟರ್ A ಈಸ್ again cofactor ಮಾತ್ರ ಕೇಳಿದ್ವಿ. if you want to write cofactor then plus minus minus plus that is a proper sign we need to multiply. ಹಾಗಾದ್ರೆ ಫಸ್ಟ್ ಎಲಿಮೆಂಟ್ ಲೈಕ್ cofactor of 4 is so in that position plus if you cancel first column 1 ಬರುತ್ತೆ then plus of 1 is 1. next cofactor of 2 is here in that position minus if you cancel first row second column then -3 here -3 ಬರ್ಕೋಬೇಕು minus of minus plus 3. next cofactor of -3 is in that position minus so minus consider ಮಾಡೋಣ then if you cancel second row first column then 2 is left plus into minus -2. next cofactor of 1 is here in that position plus if you cancel second row second column then 4 therefore 4. then finally cofactor of A is a matrix. first element 4 ಗೆ 1 ಇದೆ 2 ಗೆ 3 and next -2 4 ಬಂದಿದೆ. so this is what cofactor of matrix A. this is a standard procedure where we can solve the cofactor. and one more question here we can observe the question that is
the minor of the element 4 in a matrix. Minor na kelidhivi illi. So minor means without considering the proper sign. Then minor of the element 4. So if you want to write minor of 4 is, so that means en barutte, where is 4? So 4 is here. So we need to cancel that respective rows and column. If we cancel that row and column, then -2 1 3 8. So this is determinant structure ide. How to simplify this determinant? The determinant can be simplified like product of primary diagonal elements minus product of secondary diagonals. That means -2 into 8 is -16 minus standard minus 3 into 1 is 3. -16 minus 18 is -19. Yes, -19 is the right option. That means C here is a right option for this question. Next, one more question. The value of cofactor of A is, again cofactor ಮೇಲೆ ಇದೆ. Cofactor means again we need to consider proper sign, that is plus minus minus plus. So first cofactor of 2 is here. In that position plus. If you cancel first row, first column, that is 3 ಬರುತ್ತೆ, that is 3. Next cofactor of 4 is, in that position minus is here, minus. So if you cancel first row second column, then -1 is left, minus of minus plus 1 ಆಗುತ್ತೆ. Next cofactor of -1 equal to, that is here. If you consider the sign, that is minus. If you cancel that second row first column, then 4 ಬರುತ್ತೆ. So plus into minus, -4. Next cofactor of 3 is, where is 3? 3 is here. If you cancel in that position, plus. If you cancel second row second column, then 2 ಬರುತ್ತೆ. ಕರೆಕ್ಟ್ ಅಲ್ವಾ? Plus of 2 is 2. ನಾವು ಏನು ಸರ್ ಇಲ್ಲಿ ಡಿಫ್ರೆನ್ಸು ಮೈನರಿಗೂ ಮತ್ತು ಕೋಫ್ಯಾಕ್ಟ್ರಿಗೂ? ಇಲ್ಲಿ ನಾನು ಪ್ರತಿ ಎಲಿಮೆಂಟ್ಸಿಗೂ ಕೂಡ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಸ್ಟ್ಯಾಂಡರ್ಡ್ ಸೈನ್ ಕನ್ಸಿಡರೇಷನ್ ಮಾಡಿದ್ವಿ. ದೆನ್ ಫೈನಲ್ ರಿಸಲ್ಟ್, ದಟ್ ಈಸ್ ಕೋಫ್ಯಾಕ್ಟರ್ ಆಫ್ ಎ ಈಸ್, ಫಸ್ಟ್ ಎಲಿಮೆಂಟ್ಗೆ ಎಷ್ಟು ಬಂದಿದೆ? 3 1 -4 2. ಸೊ ಇದನ್ನು ಏನು ಆನ್ಸರ್ ಸಿಕ್ಕಿದೆ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಅದನ್ನು ಡೀಟೇಲ್ಡ್ ಆಗಿ ಇಲ್ಲಿ ಬರ್ದಿವಿ. ದಿಸ್ ಇಸ್ ವಾಟ್ ಕೋಫ್ಯಾಕ್ಟರ್ ಆಫ್ ಮ್ಯಾಟ್ರಿಕ್ಸ್ ಎ. ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ಕೇಸ್ ಆಫ್ ಎ 2x2 ದೇ ಯೂಸ್ ಟು ಆಸ್ಕ್ ಫಾರ್ ಆಲ್ ದ ಎಲಿಮೆಂಟ್ಸ್. ಸಪೋಸ್ ಫಾರ್ 3x3 ಮ್ಯಾಟ್ರಿಕ್ಸ್ ಬಂದರೆ ಯಾವುದೋ ಒಂದು ಸ್ಪೆಸಿಫಿಕ್ ಎಲಿಮೆಂಟಿಗೆ ಮಾತ್ರ ಕೇಳ್ತಾನೆ, ನಾಟ್ ಫಾರ್ ಆಲ್ ದ ಮ್ಯಾಟ್ರಿಕ್ಸ್. ಯಾವುದೋ ಒಂದು ಎಲಿಮೆಂಟಿಗೆ ಒಂದು ನಂಬರಿಗೆ ಕೇಳ್ತಾನೆ. ಸಿ ಒನ್ ಮೋರ್ ಕ್ವಶನ್ ಈಸ್ ಹಿಯರ್. ಇನ್ ದ ಇಯರ್ ಆಫ್ 2015, cofactor of 0, this is a previous year question paper question. Cofactor of 0 in matrix A is dash. These are the 4 options. So where is 0? So cofactor ಕೇಳಿದಾರೆ ಅಂದ್ರೆ proper sign like plus minus plus minus plus minus plus minus plus. ಇಲ್ಲಿ ಕೇಳಿರೋದು ಯಾವ ಎಲಿಮೆಂಟ್ಗೆ? 0ಗೆ. That means cofactor of 0 is, where is 0? 0 is here. If you cancel that second row third column, in that position what is the sign? Minus. So write minus here. In that position cancel ಮಾಡಿದ್ವಿ. then ಬಂದಿರೋ ಎಲಿಮೆಂಟ್ ಏನು? 3 -2 2 7. then minus of, how to simplify this determinant? 3 into -7, 3 7s are 3 into 7 21 minus 2 into -2 -4. minus already ಇದೆ, ಇಲ್ಲಿ ಮತ್ತೆ minus ಬಂತು. so minus of minus plus 4. minus of 21 plus 4 is 25. Therefore minus 25 is the result. So cofactor of 0 is minus 25. A is the right option. This is a question paper question in the year of 2015. 2015 ಕೇಳಿರುವಂತ question. If you look at one more question in the year of 2013, 2013 ಕೇಳಿದಾನೆ. That question is on minor of the matrix. The minor of the element 6 in a matrix A is dash. So ಈಗ ನಾನು minor ತಗೋಬೇಕು. minor means without considering the sign. sign ಬಗ್ಗೆ ಮಾತಾಡಲ್ಲ. ಹಾಗಾದ್ರೆ 6 ಎಲ್ಲಿದೆ? sir 6 is here. agree? So minor of 6 is, that is if you cancel that respective row and column, that is second row third column na cancel ಮಾಡಿದ್ರೆ, so 2 -3 3 2, because ಇಲ್ಲಿ 6 ಇರೋದ್ರಿಂದ ಹೀಗೆ ಕ್ಯಾನ್ಸಲ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ಬರ್ತಿದೆ? then we can consider this. We need to simplify 2 cross 2. determinant 2 into 2 is 4 minus 3 into -3 is -9. So that means 4 minus of minus plus 9, the 13, where 13 is the result. Therefore the minor of 6 is 13, where D is the right option.
So this is a way where we can solve minor as well as cofactor of the matrix. But cofactor na ಮಾಡಬೇಕು minor na ಮಾಡಬೇಕು for 3x3 matrix ಅಂತ ಅಂದ್ರೆ ಡಿಟರ್ಮಿನೆಂಟ್ಸ್ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಇದು ನಿಮ್ದು ವಿಡಿಯೋ 3 ಆಗಿರುತ್ತೆ. ವಿಡಿಯೋ 1 ವಿಡಿಯೋ 2 ನಲ್ಲಿ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡಿಯರ್ ಆಸ್ಪಿರೆಂಟ್ಸ್. ಸೊ ನಮ್ಮ ಇದೇ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ನಾನು ವಿಡಿಯೋ 1 ಲಿಂಕ್ ವಿಡಿಯೋ 2 ಲಿಂಕ್ಸ್ ನ ಹಾಕಿದ್ದೀನಿ. ಸೊ ನೀವು ಅದು ವಿಡಿಯೋ ತಗೊಳ್ಬೋದು. ಜೊತೆಗೆ ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತಂದ್ರೆ ಬುಕ್ಸ್ ನ ಬೈ ಮಾಡ್ಬೇಕಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಪ್ರತಿಯೊಂದ್ರದ್ದು ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ. ಸೊ ಅಲ್ಲಿ ನೀವು ತಗೊಳ್ಬೋದು. ಜೊತೆಗೆ ನಮ್ಮ ಒಂದು ಅಕಾಡೆಮಿ ಕಡೆಯಿಂದ ಏನು ಕ್ಲಾಸಸ್ ನಡೀತಾ ಇದೆ, ರೆಗ್ಯುಲರ್ ಕ್ಲಾಸಸ್. So if you want to join with the classes, we can contact these numbers. ಈ ಒಂದು ನಂಬರ್ಸಿಗೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಅಡ್ಮಿಷನ್ಸ್ನ ಕನ್ಫರ್ಮ್ ಮಾಡ್ಕೊಳ್ಬೋದು ಡಿಯರ್ ಫ್ರೆಂಡ್ಸ್. ಸೊ ದಿಸ್ ಇಸ್ ವಾಟ್ ದ ಥಿಂಗ್. So thereby it will be very helpful to you to achieve top rank in this DCET 2024. ಸೊ ಇದೇ ತರಹ ಕಂಟಿನ್ಯೂಸ್ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋಸ್. ಪ್ಲೀಸ್ ಸಬ್ಸ್ಕ್ರೈಬ್ ವಿತ್ ಯುವರ್ ಫ್ರೆಂಡ್ಸ್.